ಇಲ್ಲ ಈಗ ನಾನು ಏನು ಹಾಕೊಂಡೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿರೋದಕ್ಕೆಲ್ಲ ಹೊಣೆ ಇವ್ರು ಹಾಕ್ತಾರೆ. ಈಗ ಯಾರಿಗೆ ಕೇಳ್ಬೇಕಿಲ್ಲ ನಾನು ಬಂದೀಗ. ನಿಮ್ಮ ಫೋನ್ ನಾವು ಇಸ್ಕೊಂಡೇ ಬಂದಿಲ್ಲ, ನಮಗೆ ಗೊತ್ತೇ ಇಲ್ಲ. ಅಬ್ಬಬ್ಬ, ಇದೇನಿದು ಬಜಾಜ್ ಫೈನಾನ್ಸ್ ಕಂಪನಿಯ ದಬ್ಬಾಳಿಕೆ. ಮೊಬೈಲ್ ಕಿತ್ಕೊಂಡು ಹೋಗ್ತಾರಂತೆ, ಸಾಲ ಮಾತ್ರ ಕಟ್ಟಬೇಕಂತೆ. ನಿಜ ವೀಕ್ಷಕರೇ, ಈ ಫೈನಾನ್ಸ್ ಕಂಪನಿಗಳು ಮೂರನ್ನೂ ಬಿಟ್ಟು ನಿಂತು ಬಿಟ್ಟಿರೋ ಹಾಗಿದೆ. ಬಡವರನ್ನ ಕಿತ್ತು ತಿನ್ನೋದೇ ನಮ್ಮ ಹೊಲಸು ಬಾಳು ಅನ್ನೋ ರೀತಿಯಲ್ಲಿ ಕೆಲ ಫೈನಾನ್ಸ್ ಕಂಪನಿಗಳು ವರ್ತಿಸುತ್ತಿವೆ. ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಜನರು ನಮ್ಮನ್ನ ಕೇಳೋಕಾಗಲ್ಲ, ಸರ್ಕಾರಕ್ಕೂ ನಮ್ಮನ್ನ ಏನು ಮಾಡಿಕೊಳ್ಳೋಕಾಗಲ್ಲ ಅನ್ನೋ ರೀತಿ ದೌಲತ್ತು ಮೆರೆಯುತ್ತಿವೆ. ಇತ್ತೀಚೆಗೆ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಜನರು ಕಂಗಾಲಾಗ್ತಿರೋ ಬಗ್ಗೆ ಸಾಲು ಸಾಲು ವರದಿಯಾಗ್ತಿತ್ತು. ಇದೀಗ ತುಮಕೂರಿನಲ್ಲಿ ಪ್ರತಿಷ್ಠಿತ ಬಜಾಜ್ ಫೈನಾನ್ಸ್ ಕಂಪನಿ ತನ್ನ ಗ್ರಾಹಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರೋ ವಿಚಾರ ಬೆಳಕಿಗೆ ಬಂದಿದೆ. ಎಸ್ ವೀಕ್ಷಕರೇ, ತುಮಕೂರು ನಗರದ ಮುಬಾರಕ್ ಎಂಬ ಯುವಕ ಕಳೆದ ವರ್ಷದ ಆರಂಭದಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸಾಲ ಪಡೆದು ಇಎಂಐ ಆಧಾರದ ಮೇಲೆ ಮೊಬೈಲ್ ಒಂದನ್ನ ಖರೀದಿಸಿದ್ದ. ಒಟ್ಟು 6 ಕಂತುಗಳಲ್ಲಿ ಸಾಲವನ್ನ ಮರುಪಾವತಿ ಮಾಡಬೇಕಿತ್ತು. ಮುಬಾರಕ್ ಈಗಾಗಲೇ 4 ಕಂತುಗಳನ್ನ ಕಟ್ಟಿದ್ದ, 12 ಕಂತುಗಳನ್ನ ಕಟ್ಟಬೇಕಿತ್ತು. ಆದರೆ ಹಣದ ಸಮಸ್ಯೆಯಾದ ಕಾರಣ 5 ಮತ್ತು 6ನೇ ಕಂತನ್ನ ಕಟ್ಟಿರಲಿಲ್ಲ. 3 ತಿಂಗಳಾದ್ರೂ ಕಂತು ಕಟ್ಟದೇ ಇದ್ದ ಕಾರಣ ಬಜಾಜ್ ಫೈನಾನ್ಸ್ ನ ರಿಕವರಿ ಸಿಬ್ಬಂದಿ ಏಕಾಏಕಿ ಯಾವುದೇ ನೋಟಿಸ್ ಅನ್ನ ಕೂಡ ನೀಡದೆ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದಂತೆ. ಮೊಬೈಲ್ ನಲ್ಲಿ ಅವಶ್ಯಕ ದಾಖಲೆಗಳೆಲ್ಲ ಇದ್ದ ಕಾರಣ 2 ದಿನಗಳ ನಂತರ ಈ ಮುಬಾರಕ್ ಎಂಬ ಯುವಕ ಬಜಾಜ್ ಫೈನಾನ್ಸ್ ಕಂಪನಿಗೆ ತೆರಳಿ ಮೊಬೈಲ್ ಅನ್ನ ವಾಪಸ್ ಕೊಡುವಂತೆ ಕೇಳಿದ್ದಾನೆ. ಆಗ 9,000 ರೂಪಾಯಿ ಕಟ್ಟಿದ್ರೆ ಮೊಬೈಲ್ ಕೊಡ್ತೀವಿ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಅಷ್ಟೆಲ್ಲ ಆಗಲ್ಲ, ಕಡಿಮೆ ಮಾಡಿ ಸರ್ ಅಂದಾಗ 6,000 ರೂಪಾಯಿ ಕೊಟ್ಟು ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿ ಎಂದಿದ್ರಂತೆ. ಹೀಗಾಗಿ ಮಾರನೇ ದಿನ ಈ ಮುಬಾರಕ್ ಎಂಬಾತ 6,000 ರೂಪಾಯಿಯನ್ನ ತೆಗೆದುಕೊಂಡು ಹೋಗಿ ಟೇಬಲ್ ಮೇಲಿಟ್ಟು ಮೊಬೈಲ್ ಕೊಡಿ ಸರ್ ಎಂದಿದ್ದಾನೆ. ಆಗ ಮೊಬೈಲ್ ನೋಡಿದ್ರೆ ಫುಲ್ ಖಾಲಿ ಖಾಲಿ. ಹೊಸದು ತೆಗೆದುಕೊಂಡಾಗ ಹೇಗಿತ್ತೋ ಸೇಮ್ ಹಾಗೆ. ಮುಬಾರಕ್ ಹಾಕಿದ್ದ ಲಾಕ್ ಕೂಡ ಓಪನ್ ಆಗಿತ್ತು. ಇದೇನ್ ಸರ್ ಅಂತ ಕೇಳಿದ್ರೆ, ಇಲ್ಲ ಮೊಬೈಲ್ ಅನ್ನ ಫ್ಲಾಶ್ ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲ ಸರ್, ನನ್ನ ಮೊಬೈಲ್ ಅನ್ನ ಫ್ಲಾಶ್ ಹೊಡೆಯೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟೋರು ಯಾರು? ನನ್ನ ಮೊಬೈಲ್ ನಲ್ಲಿ ಕೆಲವು ಅವಶ್ಯಕ ದಾಖಲಾತಿಗಳೆಲ್ಲ ಇದ್ವು ಅಂತ ಹೇಳಿದ್ದಾನೆ. ಕೊನೆಗೆ ಈ ಮೊಬೈಲ್ ನಲ್ಲಿ ನನ್ನ ಡಾಟಾನೇ ಇಲ್ಲ ಅಂದ್ಮೇಲೆ ನನಗೆ ಮೊಬೈಲೇ ಬೇಡ ಅಂತ ಬಂದು ಬಿಟ್ಟಿದ್ನಂತೆ. ಫೋನ್ ಕಿತ್ಕೊಂಬಂದ್ಮೇಲೆ ಫ್ಲಾಶ್ ಮಾಡೋ ಅಧಿಕಾರ ನನಗೆ ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ದಾರೆ? ಅವ್ರಿಗೆ ಹೆಂಗೆ ಕೊಟ್ಟಿದ್ದಾರೆ? ಈಗ ಲೋನ್ ಈಗ ನನ್ನ ಕ್ಲಿಯರಿಂಗ್ಸ್ ಕೊಡಿ ಅಂದರೆ ನಿಮ್ಮ ಫೋನ್ ನಾವು ಇಸ್ಕೊಂಡೇ ಬಂದಿಲ್ಲ, ನಮಗೆ ಗೊತ್ತೇ ಇಲ್ಲ. ಹಾಂ, ಫೋನ್ ಕಿತ್ಕೊಂಡ್ಬಂದ್ರು ಸರ್. ಈಗ ಲೋನ್ ಕಟ್ರಿ ಅಂತವ್ರೆ. ಫೋನ್ ಕಿತ್ಕೊಂಬಂದ್ಮೇಲೆ ನಾನು ಲೋನ್ ಯಾಕೆ ಕಟ್ಟಲಿ? ಫೋನ್ ಈಗ ಇಸ್ಕೊಂಬಂದ್ಬಿಟ್ಮೇಲೆ ನಾನು ಲೋನ್ ಯಾಕೆ ಕಟ್ಟಲಿ? ಕೇಳಿದೆ ಸರ್. ನಾನು 2 ಡೇಸ್ ಆದ್ಮೇಲೆ ಬಂದು 2 to 3 ಡೇಸ್ ಆಗಿತ್ತು. 3 ದಿವಸ ಬಿಟ್ಕೊಂಬಂದು ನಾನು ಕೇಳಿದೆ, ನಾನು ಫೋನ್ ಕ್ಲಿಯರ್ ಮಾಡ್ತೀನಿ, ಅಮೌಂಟ್ ಕ್ಲಿಯರ್ ಮಾಡ್ತೀನಿ, ಫೋನ್ ಕೊಡಿ ಅಂದರು. ಫ್ಲ್ಯಾಶ್ ಮಾಡಿದ್ರು ನನ್ನ ಫೋನು. ನಂದು ಕೋರ್ ಡಾಕ್ಯುಮೆಂಟ್ಸ್, ಸ್ವಲ್ಪ ನಮ್ಮ ಫ್ಯಾಮಿಲಿ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿದ್ದು. ಫ್ಲ್ಯಾಶ್ ಮಾಡಿದ್ಮೇಲೆ ನನ್ನ ಫೋನ್ ಯಾಕೆ ಸರ್ ತಳ್ಳಿ? ಮತ್ತು ಇವ್ರು ಹೇಳ್ತಿದ್ದಾರೆ ಫೋನ್ ಕಿತ್ಕೊಂಬಂದು ನಂಬರ್ ಇಕ್ಕೊಳ್ಳೋದಲ್ವಾ ಅಂತ. ಇವ್ನು ಫೋನ್ ಮಾಡ್ತಿದ್ದು ಅದೇ ಫೋನ್ಗೆ. ಆ ಫೋನಿಗೆ ಕಿತ್ಕೊಂಡ್ಮೇಲೆ ಅವ್ನು ನಂಬರ್ ಹೆಂಗೆ ಇಕ್ಕೊಳ್ಳಿ? ಅವ್ನು ಒಂದು 5 ನಿಮಿಷ ಕೊಟ್ಟಿಲ್ಲ ಸರ್ ಫೋನು. ಬಂದ ಫೋನ್ ಕೊಡಿ ಅಂತ ಇಸ್ಕೊಂಡ. ಯಾಕೆ ಅಂದಿದ್ದಕ್ಕೆ ಇಲ್ಲ ನಾವು ಈ ಥರ ಸೀಸ್ ಮಾಡ್ಕೊಂಡು ಹೋಗ್ತೀವಿ, ಒಂದು ನೋಟಿಸ್ ಕೊಟ್ಟಿಲ್ಲ ನಮಗೆ, ಒಂದು ಲೆಟ್ರಲ್ಲೇನೂ ಕೊಟ್ಟಿಲ್ಲ. ಇವರು ಬಂದು ಡೈರೆಕ್ಟ್ ಕಿತ್ಕೊಂಡು ಹೋದ್ರು. ಅದಾದ ಬಳಿಕ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಬಜಾಜ್ ಫೈನಾನ್ಸ್ ಸಿಬ್ಬಂದಿ ಮುಬಾರಕ್ಗೆ ಕರೆ ಮಾಡ್ತಿದ್ರಂತೆ. ನಿಮ್ಮ ಇಎಂಐ ಡ್ಯೂ ಆಗಿದೆ, 22,000 ರೂಪಾಯಿಯನ್ನ ಕಟ್ಟಬೇಕಿದೆ, ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಿತ್ಯ ಕರೆ ಮಾಡಿ ಟಾರ್ಚರ್ ಕೊಡ್ತಾ ಇದ್ರಂತೆ. ಇದನ್ನ ಕೇಳೋಕೆ ಮುಬಾರಕ್ ಕಚೇರಿಗೆ ಹೋಗಿದ್ದಾನೆ. ತನ್ನ ಮೊಬೈಲ್ ಅನ್ನ ನೀವು ಸೀಸ್ ಮಾಡಿದ್ದೀರಿ, ಅದರಲ್ಲಿರುವ ಡಾಟಾಗಳನ್ನ ಕೂಡ ಡಿಲೀಟ್ ಮಾಡಿದ್ದೀರಿ. ಈಗ 20,000 ಕಟ್ಟಿ 30,000 ಕಟ್ಟಿ ಅಂತಿದ್ದೀರಲ್ಲ, ದಯವಿಟ್ಟು ನನಗೆ NOC ಕೊಟ್ಟು ಬಿಡಿ ಅಂತ ಕೇಳಿದ್ರೆ ಯಾವೊಬ್ಬ ಸಿಬ್ಬಂದಿ ಕೂಡ ಕ್ಯಾರೆ ಅನ್ನಿಲ್ವಂತೆ. ಇವತ್ತು ಬಾ ನಾಳೆ ಬಾ ಅಂತ ಪ್ರತಿನಿತ್ಯ ಕಚೇರಿಗೆ ಅಲೆಸಿದ್ದಾರಂತೆ. ಕೊನೆಯಲ್ಲಿ ಕೇಳಿದ್ರೆ ನಿನ್ನ ಮೊಬೈಲ್ ಅನ್ನ ನಾವು ಸೀಸ್ ಮಾಡೇ ಇಲ್ಲ,
ನೀನು ದುಡ್ಡು ಕಟ್ಟಬೇಕು ಅಷ್ಟೇ ಅಂತ ಉಲ್ಟಾ ಹೊಡೆದಿದ್ದಾರಂತೆ. ಈಗ ಬಂದು ನಾನು ಕ್ಲಿಯರಿಂಗ್ಸ್ ಕೊಡಿ ಅಂತ ಕೇಳಿದ್ರೆ ಒಂದು ವಾರದಿಂದ, ಈಗ ಬನ್ನಿ ಫೀಲ್ಡ್ ಆಫೀಸರ್ ಇಲ್ಲ, ಬೆಳಗ್ಗೆ ಸರ್ ಬಂದೋ ನಾನು 10 ಗಂಟೆಗೆ ಬಂದೋ ನಾನು, ಇನ್ನೂವರೆಗೂ ಇಲ್ಲೇ ನಿಂತಿದ್ದೀನಿ. ಈಗ ಬಂದು ನಾನು ಒಂಚೂರು ಜೋರಾಗಿ ಗಲಾಟೆ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ವಿಡಿಯೋ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ. ಮತ್ತು ಇವ್ರು ನನ್ನ ಫೋನ್ ಕಿತ್ಕೊಂಬರಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇವ್ರು ಹೆಂಗೆ ಕಿತ್ಕೊಂಬಂದ್ರು? ಬೆಂಗಳೂರಿಗೆ ಹೋಗಿ ಕೇಳ್ರಿ, ನಂಗೆ ವಿಚಾರಿಸ್ಬಿಡ್ರಿ ಅಂತಾರೆ. ನಾನು ಬೆಂಗಳೂರಿಗೆ ಹೋಗಿ ಕೇಳಂತದ್ದೆ, ನಾನು ತುಮಕೂರಲ್ಲಿ ಫೋನ್ ತಗೊಂಡಿದ್ರೆ ನಾನು ತುಮಕೂರಿಗೆ ಬರ್ತೀನಿ, ಬಜಾಜ್ ಆಫೀಸ್ ಮೇಲೆ ಈ ಆಫೀಸಿಗೆ ಬರ್ತೀನಿ. ಹಾಂ, ತುಮಕೂರಲ್ಲಿ ಆಫೀಸ್ ಇದೆ, ನಾನು ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದು ಕೇಳಿದ್ರೆ ನಮಗೆ ಗೊತ್ತೇ ಇಲ್ಲ, ಯಾರು ಇಸ್ಕೊಂಬಂದಿದ್ದಾರೆ. ಇವ್ ಮತ್ತೆ ಇನ್ನೊಂದು ಅವ್ನ ನಂಬರ್ ಕೊಡಿ ಅಂದರೆ ಅವ್ನ ನಂಬರೇ ಇಲ್ಲ ನಮ್ಮ ಹತ್ರ, ಅವ್ನು ಯಾರೋ ಗೊತ್ತಿಲ್ಲ ಅಂದಮೇಲೆ ಕೆಲ್ಸಕ್ಕೆ ಹಾಕಿಕೊಡ್ರು ಸರ್. ಕೆಲ್ಸಕ್ಕೆ ಹಾಕಿಕೊಂಡ್ರು, ಹೋಗ್ಲಿ ಅವ್ನು ರೆಕಾರ್ಡ್ಸಲ್ಲಿ ಇರುತ್ತಲ್ಲ, ಹಳೆ ರೆಕಾರ್ಡ್ಸಲ್ಲಿ ಅದನ್ನು ಒಂಚೂರು ಸರ್ಚ್ ಮಾಡಿ, ಇದು ಇಷ್ಟು ಬಡ್ಡಿ ಹಾಕಿದಾರಲ್ಲ ಹೆಂಗೆ ಕಟ್ಟಲಿ ಅಂದರೆ, ಅವ್ನು ನಾವು ರೆಕಾರ್ಡ್ಸ್ ಇಕ್ಕಲ್ಲ ಕಣ್ರಿ, ಅವ್ನು ರೆಕಾರ್ಡ್ಸೇ ಇಲ್ಲ ನಮ್ಮ ಹತ್ರ. ಈಗ ಕ್ಲಿಯರ್ ಮಾಡಿದ್ರೆ ಫೋನ್ ಕೊಡ್ತಾರಂತೆ. ಅದು ಏನು, ನನ್ನ ಫೋಟೋಸು, ಫ್ಯಾಮಿಲಿ, ನನ್ನ ಪರ್ಸ್ನಲ್ ಎಲ್ಲ ಡಿಲೀಟ್ ಮಾಡಿ ಹಾಕಿದ್ದಾರೆ. ಅದಕ್ಕೆ ಅದು ಡಿಲೀಟ್ ಮಾಡಿದ್ಮೇಲೆ ನಾನು ಯಾಕೆ ಸರ್ ಫೋನ್ ಬಿಡಿಸ್ಕೊಳ್ಳಿ? ಫೋನ್ ಕೊಡಲ್ಲ ಅಂತಲೂ ಹೇಳಿ ಕಳಿಸಿದ್ರು ಇವ್ರು ನನಗೆ ಬಂದಮೇಲೆ. ಈಗ ಬಂದು ನನಗೆ ಫೋನ್ ಬೇಡ, ಕ್ಲಿಯರಿಂಗ್ಸ್ ಕೊಡಿ ಅಂದರೆ ಬರ್ರಿ ಈಗ ಬರ್ರಿ ಆಗ ಬರ್ರಿ ಅಂತ ಇದ್ದಾರೆ. ಒಂದು ಕಡೆ ಮೊಬೈಲ್ ಅನ್ನ ಕಿತ್ಕೊಂಡು ಹೋಗಿದ್ದಾರೆ, ಮತ್ತೊಂದು ಕಡೆ ಆ ಮೊಬೈಲ್ನಲ್ಲಿದ್ದ ಡಾಟಾಗಳನ್ನ ಡಿಲೀಟ್ ಬೇರೆ ಮಾಡಿದ್ದಾರೆ. ಈಗ ಮತ್ತೆ ದುಡ್ಡು ಕಟ್ಟಿ ಅಂದ್ರೆ ಹೇಗೆ ಅಂತ ಮುಬಾರಕ್ ಕಂಗಾಲಾಗಿದ್ದಾನೆ. ಹೀಗಾಗಿ ಕಚೇರಿಯ ಆವರಣದಲ್ಲಿ ನೆಲದ ಮೇಲೆಯೇ ಕುಳಿತು ಮುಬಾರಕ್ ಪ್ರತಿಭಟನೆಯನ್ನ ನಡೆಸಿದ್ದಾನೆ. ನನಗೆ ನನ್ನ ಮೊಬೈಲ್ ಹೇಗಿತ್ತೋ ಹಾಗೆ ಕೊಡಿಸಿದ್ರೆ ನಾನು ಹಣವನ್ನ ಕಟ್ಟುತ್ತೇನೆ, ಇಲ್ಲವಾದಲ್ಲಿ ನನಗೆ NOC ಕೊಡಿ, ಯಾವುದು ಆಗಲ್ಲ ಅಂದ್ರೆ ಇಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಯುವಕ ಮುಬಾರಕ್ ಬಜಾಜ್ ಫೈನಾನ್ಸ್ ಸಿಬ್ಬಂದಿಗೆ ಎಚ್ಚರಿಕೆಯನ್ನ ನೀಡಿದ್ದಾನೆ. ಫೋನ್ ಇಸ್ಕೊಂಬಂದಿಲ್ಲ, ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ರೈಟಿಂಗಲ್ಲಿ ಕೊಟ್ಬಿಡ್ಲಿ ನನಗೆ. ಇದು ನಾನು ಫೋನ್ ತಗೊಂಡಿರೋ ಸ್ಲಿಪ್ಪು, ಇದ್ರ ಹಿಂದೆ ಇವ್ರು ಬರ್ದು ಕೊಟ್ಬಿಡ್ಲಿ, ನಾನು ಹಿಂದೆನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲ ನಾನು ಫೋನ್ ಬರೋವರೆಗೂ ನಾನು ಆಚೆ ಕುಂತ್ಕೊಂಡಿರ್ತೀನಿ. ಈಗ ನಂಗೆ ಕ್ಲಿಯರಿಂಗ್ಸ್ ನನಗೆ ಕ್ಲಿಯರಿಂಗ್ಸ್ ಬೇಕು. ಒಬ್ಬಂದು ಫೋನ್, ನಿನ್ನ ಫೋನ್ ಪರ್ಮಿಷನ್ ಇಲ್ಲದೆ ನಿಮ್ಮ ಫೋನಲ್ಲಿ ಇರೋದೆಲ್ಲ ಫ್ಲ್ಯಾಶ್ ಹೆಂಗೆ ಮಾಡಿದ್ರು? ಯಾರು ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ? ಡೇಟಾ ಬೇಕು ಅಷ್ಟೇ. ಸರ್ ಪರ್ಸ್ನಲ್ ಫೋಟೋ ಸರ್ ಕೋರ್ಟಿಂದೆಲ್ಲ ಇದೆ, ಅದಕ್ಕೆಲ್ಲ ಹೆಂಗೆ ಡಿಲೀಟ್ ಆಯ್ತದ್ರೆ ಈಗ ನಾನು ಎಲ್ಲೆಲ್ಲಂತ ಓಡಾಡಲಿ? ಈಗಿಲ್ಲ, ಈಗ ನಾನು ಏನು ಹಾಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡಿರೋದಕ್ಕೆಲ್ಲ ಹೊಣೆ ಇವ್ರು ಹಾಕ್ತಾರೆ. ಈಗ ಇಲ್ಲೇ ಮಾಡ್ಕೊಳ್ತೀನಿ ನೋಡ್ರಿ, ಇವ್ರು ಹಿಂಗೆ ಮಾಡ್ತಿರ್ಲಿ. ರೆಸ್ಪಾನ್ಸ್ ಮ್ಯಾನೇಜರ್ ಇಲ್ವಲ್ಲ ಸರ್, ಇಲ್ಲಿ ಯಾರು ಕೇಳೋಣ ಸರ್ ನಾವಿಲ್ಲಿ? ಅದೇನೇ ಇರಲಿ, ಈ ಫೈನಾನ್ಸ್ ಕಂಪನಿಯವರ ಅಟ್ಟಹಾಸ ಮಿತಿ ಮೀರ್ತಿರೋದಂತೂ ಸುಳ್ಳಲ್ಲ. ಬಡವರ ದುಡ್ಡಿನಲ್ಲಿಯೇ ಜೀವನ ನಡೆಸಿ ಕೊನೆಗೆ ಆ ಬಡವರಿಗೆ ನರಕ ತೋರಿಸೋ ಇಂತಹ ಕಂಪನಿಗಳಿಗೆ ಸರ್ಕಾರಗಳು ನಿಯಂತ್ರಣ ಹೇರಲೇಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಈಗಿಲ್ಲ, ಈಗ ನಾನು ಏನು ಹಾಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡಿರೋದಕ್ಕೆಲ್ಲ ಹೊಣೆ ಇವ್ರು ಹಾಕ್ತಾರೆ. ಈಗ ಯಾರಿಗೆ ಕೇಳ್ಬೇಕಿಲ್ಲ, ನಾನು ಬಂದೀಗ ನಿಮ್ಮ ಫೋನ್ ನಾವು ಇಸ್ಕೊಂಡೇ ಬಂದಿಲ್ಲ, ನಮಗೆ ಗೊತ್ತೇ ಇಲ್ಲ.